ಬಿಗ್ ಬಾಸ್ ಕನ್ನಡ ಸೀಸನ್ 12 50 ದಿನಗಳನ್ನು ಪೂರೈಸಿದೆ. ಬಿಗ್ ಬಾಸ್ ಮನೆಯಲ್ಲಿ ಅಸಲಿ ಆಟ ಈಗ ಶುರುವಾಗಿದೆ. ತಾವು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಸ್ಪರ್ಧಿಯೂ ಕೂಡ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಇದರ ಮಧ್ಯೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಹೈ ಡ್ರಾಮಾಗಳು ನಡೀತಾ ಇದೆ. ಆದ್ರೆ ಒಬ್ರು ಮಾತ್ರ ಏನೇ ಹೈ ಡ್ರಾಮಾ ಆದ್ರೂ ಕೂಡ ಯಾರು ಏನಾದ್ರೂ ಮಾಡ್ಕೊಳ್ಳಿ, ನಾನು ನನ್ನ ಆಟವನ್ನ ಆಡ್ತೀನಿ, ಹೊರಗಡೆ ನಾನು ಹೇಗಿದ್ನೋ ಹಾಗೆ ಇಲ್ಲೂ ಕೂಡ ಇರ್ತೀನಿ, ನಾನು ಯಾರ ತಂಟೆಗೂ ಹೋಗಲ್ಲ, ನನ್ನ ತಂಟೆಗೆ ಬಂದ್ರೆ ಸುಮ್ಮನಿರಲ್ಲ ಅನ್ನೋ ರೀತಿಯಲ್ಲಿ ತಮ್ಮ ಆಟವನ್ನ ಮುಂದುವರಿಸಿ ಕೋಟ್ಯಾಂತರ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ. ಅವರು ನಮ್ಮ ಕರಾವಳಿಯ ಹುಡುಗಿ ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶೆಟ್ಟಿ ಅವರು ವೀಕ್ಷಕರಿಗೆ ಇಷ್ಟರ ಮಟ್ಟಿಗೆ ಇಷ್ಟ ಆಗೋದಕ್ಕೆ, ಜೊತೆಗೆ ಅವ್ರು ಇಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಹೊಂದಿರೋದಕ್ಕೆ ಪ್ರಮುಖ ಕಾರಣ ಅವರ ವ್ಯಕ್ತಿತ್ವ. ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಬಂದಿರುವಂತಹ, ಸದಾ ರಕ್ಷಿತಾ ಜೊತೆ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಕಿತ್ತಾಡ್ತಾ ಇದ್ದಂತ ಕಾಕ್ರೋಚ್ ಸುದ್ದಿ ಅವರೇ ಇದೀಗ ರಕ್ಷಿತಾ ಅವರ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಅವರ ಫ್ಯಾನ್ ಫಾಲೋಯಿಂಗ್ ಅನ್ನ ನೋಡಿ ಶಾಕ್ ಆಗಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರ ವ್ಯಕ್ತಿತ್ವ ಈ ರೀತಿಯದ್ದು, ಅವರು ಈ ರೀತಿ ಇದ್ರು ಅನ್ನೋದು ನನಗೆ ಮುಂಚೆನೆ ಅರ್ಥ ಆಗ್ತಾ ಇದ್ರೆ, ಖಂಡಿತವಾಗ್ಲೂ ಆಕೆಯ ಜೊತೆ ನಾನು ಆ ರೀತಿ ಬಿಹೇವ್ ಮಾಡ್ತಾ ಇರಲಿಲ್ಲ ಅನ್ನೋ ಮಾತನ್ನ ಸುದ್ದಿ ಅವರು ಹೇಳಿದ್ದಾರೆ. ಆದ್ರೆ ಇದು ವಿಚಾರ ಅಲ್ಲ. ಬಿಗ್ ಬಾಸ್ ಮನೆಯಲ್ಲಿ ತನ್ನ ಮೆಚುರಿಟಿ ಲೆವೆಲ್ ಹೇಗಿದೆ ಅನ್ನೋದನ್ನ ಪದೇ ಪದೇ ರಕ್ಷಿತಾ ಶೆಟ್ಟಿ ಪ್ರೂವ್ ಮಾಡ್ತಲೇ ಬಂದಿದ್ದಾರೆ. ಸ್ನೇಹಿತರೆ, ನಿಮ್ಗೆಲ್ಲ ನೆನಪಿರ್ಬೋದು, ಅವತ್ತು ಗೆಜ್ಜೆ ವಿಚಾರಕ್ಕೆ ಅಶ್ವಿನಿ ಗೌಡ ಯಾವ ರೀತಿ ರಕ್ಷಿತಾ ಅವರನ್ನ ಅವಮಾನಿಸಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆರಂಭದಲ್ಲಿ ರಕ್ಷಿತಾ ಕೂಡ ಯಾವುದೇ ರೀತಿಯಲ್ಲೂ ಕೂಡ ರಿಯಾಕ್ಟ್ ಮಾಡೋದಿಲ್ಲ. ಆದ್ರೆ ಯಾವಾಗ ಸುಳ್ಳು ಸುಳ್ಳು ಆರೋಪ ಜೋರಾಯಿತು, ಆವಾಗ ತಾನು ಪ್ರಶ್ನೆ ಮಾಡಲೇಬೇಕು ಅಂತ ನಿರ್ಧರಿಸಿ ರಕ್ಷಿತಾ ಪ್ರಶ್ನೆ ಮಾಡ್ತಾರೆ. ಸುಳ್ಳು ಅಪವಾದ ಮಾಡಿದವರ ವಿರುದ್ಧ ಸೆಟೆದು ನಿಲ್ತಾರೆ. ಆ ಬಳಿಕ ಏನಾಯ್ತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಕಿಚ್ಚ ಸುದೀಪ್ ಅವರು ಕೂಡ ರಕ್ಷಿತಾ ಪರವಾಗಿ ಧ್ವನಿ ಎತ್ತಾರೆ. ಕೊನೆಗೆ ಕಾಟಾಚಾರಕ್ಕೆ ಅಶ್ವಿನಿ ಗೌಡ ಅವರು ಕ್ಷಮೆಯನ್ನ ಕೇಳ್ತಾರೆ. ಈ ಘಟನೆ ಆದ ಬಳಿಕ ಅಶ್ವಿನಿ ಗೌಡ ಮಾಡಿದ್ದನ್ನ ರಕ್ಷಿತಾ ಮರೆತಿರ್ತಾರೆ. ಎಲ್ಲೂ ಕೂಡ ಅವರ ಬಗ್ಗೆ ಒಂದೇ ಒಂದು ವಾಕ್ಯ ಕೆಟ್ಟದಾಗಿ ಮಾತಾಡೋದಿಲ್ಲ. ಅವತ್ತು ನೇರ ನೇರ ಅಶ್ವಿನಿ ಜೊತೆ ಜಗಳ ಮಾಡಿದ್ರ ಹೊರತಾಗಿ ಬೇರೆ ಯಾವ ಸ್ಪರ್ಧಿಗಳ ಜೊತೆಯೂ ಕೂಡ ಅಶ್ವಿನಿ ಗೌಡ ಅವರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾತುಗಳನ್ನ ಆಡೋದಿಲ್ಲ. ಮತ್ತೆ ಗಲಾಟೆ ಆಗೋದು ಕಲಾವಿದರ ವಿಚಾರಕ್ಕೆ. ಆ ಸಂದರ್ಭದಲ್ಲೂ ಕೂಡ ಸುಳ್ಳು ಒಂದು ಹೇಳಿಕೆಯನ್ನ ಕೊಡ್ತಾರೆ ಅಶ್ವಿನಿ ಗೌಡ. ರಕ್ಷಿತಾ ನಮ್ಗೆ ಚಪ್ಪಲಿ ತೋರಿಸಿದ್ದಾಳೆ, ಕಲಾವಿದರಿಗೆ ಅವಮಾನ ಮಾಡಿದ್ದಾಳೆ ಅಂತ. ಆ ಸಂದರ್ಭದಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಎಲ್ಲರ ಮುಂದೆ ಜಗಳ ಆಡ್ತಾರೆ ಹೊರತಾಗಿ ಬೇರೆನೇ ಕೂತು ಅವರ ಬಗ್ಗೆ ಎಲ್ಲೂ ಕೂಡ ಮಾತನಾಡೋದಿಲ್ಲ. ಕಿಚ್ಚ ಸುದೀಪ್ ಅವರು ವೀಕೆಂಡ್ ಅಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡಿ ಇಬ್ಬರಿಗೂ ಕೂಡ ಬುದ್ಧಿ ಮಾತು ಹೇಳ್ತಾರೆ. ಮತ್ತೆ ಅಶ್ವಿನಿ ಗೌಡ ಇದೇ ವಿಚಾರವನ್ನ ಇಟ್ಕೊಂಡು ರಕ್ಷಿತಾ ಮೇಲೆ ಟಾರ್ಗೆಟ್ ಮಾಡುವಂತ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಆಕೆಯಿಂದ ನನಗೆ ಅವಮಾನ ಆಯ್ತು ಅಂತ ಆಕೆ ಮೇಲೆ ಸೇಡು ತೀರಿಸಿಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಾರೆ. ಮನೆಯಿಂದ ಬಂದಂತಹ ಪತ್ರ ತನಗೆ ಸಿಗದ ಹಾಗೆ ಮಾಡ್ತಾರೆ. ಇನ್ನು ಪತ್ರ ಸಿಕ್ಕಿಲ್ಲ ಅಂದಾಕ್ಷಣ ರಾಶಿಕಾ ಯಾವ ರೀತಿ ಡ್ರಾಮಾ ಮಾಡಿದ್ರು, ಎಷ್ಟು ಕಣ್ಣೀರ್ ಹಾಕಿದ್ರು ಅನ್ನೋದೆಲ್ಲ ಗೊತ್ತೇ ಇದೆ. ಆದ್ರೆ ರಕ್ಷಿತಾ ಅದ್ರೂ ಕೂಡ ಅದನ್ನ ದೊಡ್ಡ ವಿಚಾರ ಮಾಡೋದಿಲ್ಲ. ಅಲ್ಲೇ ಮರೆತು ತನ್ನ ನೆಚ್ಚಿನ ಪ್ಲೇಸ್ ಆದಂತಹ ಕಿಚನ್ಗೆ ಹೋಗಿ ತಮ್ಮ ಕೆಲಸವನ್ನ ಕಂಟಿನ್ಯೂ ಮಾಡ್ತಾರೆ. ಅವತ್ತು ರಕ್ಷಿತಾ ತೋರಿದಂತಹ ಮೆಚುರಿಟಿ ಎಲ್ರಿಗೂ ಕೂಡ ಇಷ್ಟ ಆಗಿತ್ತು. ಜೊತೆಗೆ ಯಾರು ಏನೇ ಮಾಡಿದ್ರು ಕೂಡ ಅವರಿಗೆ ಏನ್ ಹೇಳಬೇಕೋ ಅದನ್ನ ಎದುರಿಗೆ ಹೇಳಿ ಹಿಂದೆಯಿಂದ ಅವ್ರು ಯಾವುದೇ ರೀತಿಯಾದಂತಹ ಗಾಸಿಪ್ ಮಾಡದೇ ಇರೋದು ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಇನ್ನು ಈ ವಾರ ರಕ್ಷಿತಾ ಅವರನ್ನ ರಘು ಅವರು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ. ನಾಮಿನೇಟ್ ಮಾಡಿದಂತ ಸಂದರ್ಭದಲ್ಲಿ ರಘು ಅವರು ರಕ್ಷಿತಾ ಅವರ ಬಳಿ ಬಂದು ಕೇಳ್ತಾರೆ, ನಾನು ನಾಮಿನೇಟ್ ಮಾಡಿದ್ದು ನಿನ್ಗೇನಾದ್ರೂ ಬೇಜಾರಾಯ್ತಾ ಅಂತ. ಇಲ್ಲ ಅಣ್ಣ, ನಾನು ನಾಮಿನೇಟ್ ಆಗ್ಬೇಕಾದ್ದೆ, ನಾನು ಮಾಡಿದ್ದೀನಲ್ವಾ ಅಂದ್ರೆ ಹಳೆಯ ಒಂದು ವಿಚಾರವನ್ನ ಇಟ್ಕೊಂಡು ರಕ್ಷಿತಾ ಮಾತಾಡ್ತಾರೆ. ಅವತ್ತು ನಾನು ನಿಮ್ಮನ್ನ ನಾಮಿನೇಟ್ ಮಾಡಿ ತಪ್ಪು ಮಾಡಿದೆ, ಅದಕ್ಕೆ ಈಗ ನಂಗೆ ಶಾಸ್ತಿ ಆಯ್ತು, ಯಾವುದೇ ರೀತಿಯಾದಂತಹ ಬೇಜಾರಿಲ್ಲ ಅಂತಾರೆ. ರಘು ಕೂಡ ಹೇಳ್ತಾರೆ, ಹೌದು ನೀನವತ್ತು ನನ್ನನ್ನು ನಾಮಿನೇಟ್ ಮಾಡಿದಾಗ ನನಗೆ ಬೇಜಾರಾಯಿತು ಅಂತ. ಆದರೆ ರಕ್ಷಿತಾ ಈ ಸಲ ಹೇಳ್ತಾರೆ, ನೀವು ಮಾಡಿದ್ದಕ್ಕೆ ಯಾವುದೇ ರೀತಿಯಾದಂತಹ ಬೇಜಾರಿಲ್ಲ ಅಣ್ಣ, ನನಗೆ ಆಗಬೇಕಾಗಿದೆ, ಅವತ್ತು ನಾನು ತಪ್ಪು ಮಾಡಿದೆ, ಅದಕ್ಕೆ ಇವಾಗ ನನಗೆ ಸಿಕ್ತು ಅನ್ನೋ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾರೆ. ಇದು ವೀಕ್ಷಕರಿಗೆ ತುಂಬಾನೇ ಇಷ್ಟ ಆಯಿತು. ಬೇರೆಯವರಾದರೆ ರಘು ಅವರಿಗೆ ನಾನು ಬೇರೆ ಕಾರಣಕ್ಕೆ ನಾಮಿನೇಟ್ ಮಾಡಿದ್ದೆ, ಅವತ್ತು ನನ್ನಿಂದ ತಪ್ಪಾಯಿತು ಅಂತ ಹೇಳಿದ್ದೀನಿ, ಆದರೂ ಕೂಡ ರಘು ಅವರು ಮತ್ತೆ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಾನು ಅವ್ರ ಜೊತೆ ಚೆನ್ನಾಗಿದ್ರು ಕೂಡ ನನ್ನನ್ನೇ ನಾಮಿನೇಟ್ ಮಾಡಿದ್ದಾರೆ ಅಂತ ಏನಾದರೂ ಒಂದು ಸೀನನ್ನು ಕ್ರಿಯೇಟ್ ಮಾಡ್ತಾ ಇದ್ರು. ಆದರೆ ಆ ನಾಮಿನೇಷನನ್ನು ಕೂಡ ಅವರು ಒಂಥರ ಪಾಸಿಟಿವ್ ಆಗಿ ತೆಗೆದುಕೊಳ್ತಾರೆ, ಯಾವುದೇ ರೀತಿಯಲ್ಲೂ ಕೂಡ ಕೋಪ ಮಾಡೋದಿಲ್ಲ. ಇನ್ನೊಂದು ವಿಚಾರ ಹೇಳ್ತೀನಿ, ನಿನ್ನೆ ಟಾಸ್ಕ್ ಆದ ಸಂದರ್ಭದಲ್ಲಿ ವಿನ್ ಆಗಿರುವಂತಹ ಟೀಮನ್ನು ಅನೌನ್ಸ್ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲೂ ಕೂಡ
ವಾಗ್ದಾಳಿ ನಡೆಯುತ್ತೆ ಅಶ್ವಿನಿ ಹಾಗೂ ಗಿಲ್ಲಿ ಅವರ ನಡುವೆ. ಈ ಸಂದರ್ಭದಲ್ಲಿ ಗಿಲ್ಲಿಗೆ ಬಂದು ರಕ್ಷಿತಾ ಒಂದು ಮಾತನ್ನ ಹೇಳ್ತಾರೆ. ಗಿಲ್ಲಿ, ನೀವು ಸುಮ್ಮನಿರಿ, ಅವರು ವಯಸ್ಸಿನಲ್ಲಿ ದೊಡ್ಡವರಲ್ವಾ, ಅವ್ರ ಬಗ್ಗೆ ಯಾಕೆ ಮಾತಾಡೋದು, ರೆಸ್ಪೆಕ್ಟ್ ಕೊಡಿ, ಸುಮ್ಮನೆ ಇರಿ, ನೀವು ಮಾತಾಡಬೇಡಿ ಅಂತ. ಗಿಲ್ಲಿ ಕೂಗಾಡ್ತಲೇ ಇರ್ತಾರೆ. ಅಶ್ವಿನಿ ಗೌಡ ಏಕವಚನದಲ್ಲಿ ಮಾತಾಡಿದ್ದಾರೆ, ನಾನು ಯಾಕೆ ಅವಳಿಗೆ ಗೌರವ ಕೊಡಲಿ ಅಂತ. ಆವಾಗಲೂ ಬಂದು ರಕ್ಷಿತಾ ಗಿಲ್ಲಿಯವ್ರಿಗೆ ಹೇಳ್ತಾರೆ, ದಯವಿಟ್ಟು ನೀವು ಹಾಗೆ ಮಾಡಬೇಡಿ, ಅವ್ರು ದೊಡ್ಡವರಲ್ವಾ, ಅವರಿಗೆ ರೆಸ್ಪೆಕ್ಟ್ ಕೊಡಿ ಅಂತ. ಆದರೆ ರಕ್ಷಿತಾಗೆ ಇರುವಂತಹ ಮೆಚೂರಿಟಿ, ಆಕೆಗಿರುವಂತಹ ಒಳ್ಳೆಯತನ ಅಶ್ವಿನಿ ಗೌಡ ಅವರಿಗೆ ಎಲ್ಲಿದೆ ಅನ್ನೋದು ವೀಕ್ಷಕರ ಪ್ರಶ್ನೆ. ಇನ್ನು ಅಶ್ವಿನಿ ಗೌಡ ಅವರ ಟೀಮಲ್ಲಿ ರಕ್ಷಿತಾ ಆಡೋದಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಜಾನ್ವಿ ಹಾಗೂ ಅಶ್ವಿನಿ ಅವರು ರಕ್ಷಿತಾ ಅವರನ್ನ ಅನುಮಾನದಲ್ಲೇ ನೋಡ್ತಾರೆ. ಈಕೆ ನಮ್ಮ ಟೀಮಿಗೆ ಬಂದರೆ ಆಡ್ತಾಳ ಇಲ್ವಾ, ನಮಗೆಲ್ಲಾದರೂ ಉಲ್ಟಾ ಹೊಡಿತಾಳ, ಈ ರೀತಿ ಡೌಟ್ನಲ್ಲೇ ಆಕೆಯನ್ನು ತಮ್ಮ ಟೀಮ್ಗೆ ಸೇರಿಸ್ಕೊಳ್ತಾರೆ. ಆದರೆ ಆ ಒಂದು ಆಟದಲ್ಲಿ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡ್ತಾರೆ ರಕ್ಷಿತಾ. ತುಂಬ ಚೆನ್ನಾಗಿ ಆಟವನ್ನು ಆಡ್ತಾರೆ. ಧ್ರುವಂತ್ ಅವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ರಕ್ಷಿತಾ ಅವರ ಆಟಕ್ಕೆ. ಎಲ್ಲೆಲ್ಲ ರಕ್ಷಿತಾ ಅವರನ್ನ ಅವಮಾನಿಸ್ಬೋದೋ ಅಲ್ಲೆಲ್ಲ ಅವಮಾನಿಸುವಂಥ ಕೆಲಸವನ್ನ ಅಶ್ವಿನಿ ಮಾಡ್ತಲೇ ಬಂದಿದ್ದಾರೆ. ಆದರೆ ಅಶ್ವಿನಿ ಅಷ್ಟೆಲ್ಲ ನೋವು ಕೊಟ್ಟರೂ ಕೂಡ ರಕ್ಷಿತಾ ಯಾವತ್ತೂ ಕೂಡ ಅಶ್ವಿನಿ ಅವರ ಬಗ್ಗೆ ಇನ್ನೊಬ್ಬರ ಬಳಿ ಹೇಳಿದ್ದೇ ಇಲ್ಲ. ತನಗೆ ಬೇಜಾರಾಗಿದೆ, ಅವರಿಂದ ಈ ರೀತಿ ನೋವಾಗಿದೆ ಅಂತ ಆಕೆ ಅವರ ಮೇಲೆ ಸಿಟ್ಟನ್ನು ಕೂಡ ತೋರಿಸಿಲ್ಲ. ನಿನ್ನೆ ಆಟದಲ್ಲೂ ಕೂಡ ತನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದಾರೆ. ಅಶ್ವಿನಿ ಅವರ ಟೀಮ್ಗೆ ಸಾಕಷ್ಟು ಎಫರ್ಟನ್ನು ಹಾಕಿ ರಕ್ಷಿತಾ ಆಟ ಆಡಿದ್ದಾರೆ. ಹೇಗಿದ್ರೂ ಕೂಡ ರಕ್ಷಿತಾ ಅವರ ಪರವಾಗಿ ಒಂದೊಳ್ಳೆಯ ಮಾತುಗಳನ್ನು ಅಶ್ವಿನಿ ಗೌಡ ಯಾವತ್ತೂ ಕೂಡ ಆಡಿಲ್ಲ. ಪದೇ ಪದೇ ಆಕೆಯನ್ನು ವ್ಯಂಗ್ಯ ಮಾಡುವಂಥ ಕೆಲಸವನ್ನೇ ಮಾಡ್ತಿದ್ದಾರೆ. ಮೊನ್ನೆ ಆಕೆಯ ಬಣ್ಣವನ್ನು ವ್ಯಂಗ್ಯ ಮಾಡಿದ್ರು ಅಮಾವಾಸ್ಯೆ ಅಂತ. ಅದಕ್ಕೂ ಕೂಡ ಸಾಕಷ್ಟು ಆಕ್ರೋಶ ವೀಕ್ಷಕರಿಂದ ವ್ಯಕ್ತವಾಗ್ತಾ ಇದೆ. ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಅವರ ವ್ಯಕ್ತಿತ್ವದ ಮೂಲಕ ಅವ್ರು ಈಗಾಗಲೇ ಗೆದ್ದಿದ್ದಾರೆ. ಅವರು ವಿನ್ನರ್ ಆಗದೇ ಇದ್ರೂ ಕೂಡ ನಮ್ಮೆಲ್ಲರಿಗೂ ಕೂಡ ಅವರು ವಿನ್ನರ್ ಆದಂತೆ, ಅವರ ಒಳ್ಳೆಯತನವೇ ಅವರನ್ನು ಗೆಲ್ಲಿಸುತ್ತೆ ಅಂತ ಅವರ ಅಭಿಮಾನಿಗಳು ಇದೀಗ ಹೇಳ್ತಾ ಇದ್ದಾರೆ. ಅವರ ಹುಟ್ಟೂರಲ್ಲೂ ಕೂಡ ಅವರಿಗೆ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಾ ಇದೆ. ಅವರ ಪೋಸ್ಟರನ್ನು ಹಾಕಿ ಜನ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ರಕ್ಷಿತಾ ಅವರಿಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ.